ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶಿವು. ಪಾಕನೇ ಮಾಡ್ದಿರಾ ಪರ್ಫೆಕ್ಟ್ ಆದಂಥ ಕಜ್ಜಾಯವನ್ನು ಮಾಡ್ಕೋಬೋದಾ? ಇದಕ್ಕೆ ಉತ್ತರ ನೀವು ತಿಳ್ಕೊಬೇಕಾದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋವನ್ನು ನೋಡಿ. ಅದಕ್ಕೆ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಹಿಟ್ ಮಾಡಿ, ಆಲ್ ಬಟನ್ನ ಒತ್ತಿ. ಇದರಿಂದಾಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಲೋಟ ಆಗುವಷ್ಟು ಹಸಿ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೋಡಿ, ನಾವು ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಅಕ್ಕಿ ರೇಷನ್ ಅಕ್ಕಿ ಕೂಡ ನಾವು ತೊಗೊಬೋದು. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಟ್ಟು ನೀರನ್ನು ಸೇರಿಸ್ಕೊಂಬಿಟ್ಟು ವಾಶ್ ಮಾಡ್ಕೊಂಬರ್ತಾ ಇದ್ದೀನಿ. ಒಂದು 2-3 ಬಾರಿ ಆದರೂ ನೀಟಾಗಿ ವಾಶ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ. ಈಗ ಮತ್ತೆ ನೀರನ್ನು ಸೇರಿಸ್ಬಿಟ್ಟು 2 ದಿನ ನೆನೆಸಿಕೊಬೇಕಾಗುತ್ತೆ. ಈ 2 ದಿನ ನೆನೆಸಿಕೊಬೇಕಾದ್ರೆ ಪದೇ ಪದೇ ನೀರನ್ನು ಚೇಂಜ್ ಮಾಡ್ಕೊಬೇಕು, ಇಲ್ಲಾಂದರೆ ಸ್ಮೆಲ್ ಬಂದುಬಿಡುತ್ತೆ. ನೋಡಿ, 2 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ಅಕ್ಕಿ ಚೆನ್ನಾಗಿ ನೆನೆದಿದೆ. ಇಷ್ಟಾದರೆ ಸಾಕು. ನೀರನ್ನೆಲ್ಲ ಸೋಸ್ಕೊಬೇಕು. ನೋಡಿ, ಅದಕ್ಕೆ ಮೊದಲು ನಾನು ಒಂದು ಕಾಟನ್ ಕ್ಲಾತನ್ನು ಹರಡ್ಕೊತಾ ಇದ್ದೀನಿ. ಇದ್ರ ಮೇಲೆ ನೀರನ್ನು ಸೋಸ್ಕೊಂಬಂದಿದ್ನೆಲ್ಲ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಈ ರೀತಿ ಹರಡ್ಬಿಟ್ಟು ನಾವು ಒಣಗಿಸ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಸಿಲಲ್ಲೇ ಒಣಗಿಸ್ಕೊಡ್ದು. 10 ನಿಮಿಷಗಳ ಕಾಲ ಈ ರೀತಿ ಹರಡ್ಬಿಟ್ಟು ನೆರಳಲ್ಲೇ ಒಣಗಿಸ್ಕೊಬೇಕಾಗುತ್ತೆ. ನೋಡಿ, 10 ನಿಮಿಷ ಬಿಟ್ಟಿದ್ದೆ. ಅಕ್ಕಿ ಈ ರೀತಿ ಕೈ ಮುಟ್ಟಾಗ ಕೈಗೆ ಅಂಟ್ಕೊತಾ ಇದೆ. ಯಾವುದೇ ರೀತಿಯ ನೀರು ನಮಗೆ ಕಾಣಿಸ್ತಾ ಇಲ್ಲ. ಅಂದರೆ ಅಕ್ಕಿಯಲ್ಲಿರುವ ತೇವಾಂಶ ಇದೆ, ನೀರಿಲ್ಲ. ಈ ರೀತಿ ಒಣಗಿರಬೇಕು. ಇದಾದಮೇಲೆ ನಾವು ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಇದನ್ನು ಪುಡಿ ಮಾಡ್ಕೊಬೇಕಾಗುತ್ತೆ. ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಂಬರ್ಬೇಕು. ನೋಡಿ, ನಾನು ನುಣ್ಣಗೆ ಪುಡಿ ಮಾಡ್ಕೊಂಬಂದಿದ್ದೀನಿ. ಈಗ ಜಲ್ಲಡಿನ ತೊಗೊಂಬಿಟ್ಟು ನೀಟಾಗಿ ಜಲ್ಲಾಡಿಸ್ಕೊಬೇಕು. ಇದು ನುಣ್ಣಗಿರಬೇಕು ಹಿಟ್ಟು, ಅದರಿಂದಾಗಿ ನೀಟಾಗಿ ಜಲ್ಲಾಡಿಸ್ಕೊಳ್ಳಿ. ನೋಡಿ, ಈ ಲಾಸ್ಟಲ್ಲಿ ಏನು ಸಿಗುತ್ತೆ ಅದನ್ನು ಮತ್ತೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಈಗ ನಾನು ಈ ಹಿಟ್ಟಿದೆಯಲ್ಲ, ಈ ಹಿಟ್ಟನ್ನು ಈ ರೀತಿ ಒತ್ತಿ ಇಡಬೇಕಾಗುತ್ತೆ. ಇಲ್ಲಾಂದರೆ ತೇವಾಂಶ ಎಲ್ಲ ಡ್ರೈ ಆಗಿಬಿಡುತ್ತೆ. ಅದರಿಂದಾಗಿ ಒತ್ತಿ ಇಡಿ, ಇಲ್ಲಾಂದರೆ ಕಜ್ಜಾಯ ಸರಿಯಾಗಿ ಬರೋಲ್ಲ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಾನು. ನೋಡಿ, ಈಗ ತೋರಿಸ್ತಾ ಇದ್ದೀನಲ್ಲ, ಈ ಬೆಲ್ಲ ಬಂದುಬಿಟ್ಟು ಉಂಡೆ ಬೆಲ್ಲ. ಅಚ್ಚು ಬೆಲ್ಲನ ನಾನು ತೊಗೊತಾ ಇಲ್ಲ. ಉಂಡೆ ಬೆಲ್ಲ ಚೆನ್ನಾಗಾಗುತ್ತೆ, ಅದರಿಂದ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ತುರಿದ್ಬಿಟ್ಟು ಒಂದು 3/4 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸ್ ಆಗುವಷ್ಟು ಬೆಲ್ಲ ಕರೆಕ್ಟ್ ಆಗುತ್ತೆ. ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಬೆಲ್ಲವನ್ನು ತುರಿದಿಟ್ಕೊಂಡಿದ್ವಲ್ಲ 3/4 ಗ್ಲಾಸು, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಬೆಲ್ಲ ಎಷ್ಟು ಸ್ಮೂತಾಗಿದೆ ಅಂತ ನೋಡಿ. ಇಷ್ಟು ಸ್ಮೂತಾಗಿ ಬರುತ್ತೆ ನಾವು ಉಂಡೆ ಬೆಲ್ಲ ತೊಗೊಂಡ್ರೆ. ಕಜ್ಜಾಯ ಕೂಡ ಚೆನ್ನಾಗಿ ಬರುತ್ತೆ. ಅದರಿಂದಾಗಿ ನಾನು ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಹಿಟ್ಟಿಗೆ ಹೊಂದ್ಕೊಳ್ಳೋಂಗೆ ಬೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಮಿಕ್ಸಿ ಜಾರನ್ನು ತೊಗೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ನೋಡಿ, ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇದನ್ನು ಒಂದು ಬಾಕ್ಸಿಗೆ ಶಿಫ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ನುಣ್ಣಗಿರಬೇಕು. ಈ ರೀತಿ ನುಣ್ಣಗಾಗೋವರೆಗೆ ರುಬ್ಕೊಂಬಿಟ್ಟು ನಾವು ಇಟ್ಕೊಬೇಕಾಗುತ್ತೆ. ಎಲ್ಲ ಹಿಟ್ಟನ್ನು ರುಬ್ಬಿಟ್ಟು ನಾನು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ 1 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಹಿಟ್ಟಿಗೆ ನೀಟಾಗಿ ಹೊಂದ್ಕೊಳ್ಳೋಂಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಂಬಿಟ್ಟು ಸವರ್ಕೊತಾ ಇದ್ದೀನಿ. ಹಿಟ್ಟು ಒಣಗಬಾರ್ದು, ಅದರಿಂದಾಗಿ ಈ ರೀತಿ ಸವರ್ಕೊತಾ ಇದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ದಿನಗಳ ಕಾಲ ಹಾಗೆ ಇಡ್ತಾ ಇದ್ದೀನಿ. ಈಗಲೇ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಕಜ್ಜಾಯನ, ಅದರಿಂದಾಗಿ 1 ದಿನ ಬಿಡಬೇಕಾಗುತ್ತೆ. 1 ದಿನ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ಅಂತ. ಹಿಟ್ಟು ನೀಟಾಗಿ ಗಟ್ಟಿಯಾಗಿ ಬಂದಿದೆ. ಕಜ್ಜಾಯ ತಟ್ಟುವ ಅದಕ್ಕೆ ಬಂದಿದೆ ನೋಡಿ. ಈಗ ಒಂದು ಬಾಳೆ ಎಲೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಸ್ಪ್ರೆಡ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಒಂದು ನಿಂಬೆಹಣ್ಣು ಗಾತ್ರದ ಹಿಟ್ಟನ್ನು ತೊಗೊಂಬಿಟ್ಟು ತಟ್ಕೊತಾ ಇದ್ದೀನಿ. ಈ ತಟ್ಟಬೇಕಾದ್ರೆ ತುಂಬ ತೆಳುವಾಗಿ ತಟ್ಟಬಾರ್ದು, ತುಂಬ ದಪ್ಪ ಕೂಡ ತಟ್ಟಬಾರ್ದು. ಈ ಸೈಜ್ಗೆ ತಟ್ಕೊಳ್ಳಿ. ನೋಡಿ, ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದು ಬಂದಿದೆ. ಮೀಡಿಯಮ್ ಹೀಟಲ್ಲಿ ನಾವು ಇಟ್ಕೊಂಡು ಕಾಯಿಸ್ಕೊಬೇಕಾಗುತ್ತೆ. ತಟ್ಟಿರುವಂಥ ಕಜ್ಜಾಯವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಕಜ್ಜಾಯ ನಿಧಾನವಾಗಿ ಮೇಲೆ ಬರ್ತಾ ಇದೆ. ಈಗ ಇದ್ರ ಮೇಲೆ ಈ ರೀತಿ ಎಣ್ಣೆಯನ್ನು ಹಾಕ್ಕೊತಾ ಬಂದಾಗ ಪೂರಿ ರೀತಿ ಉಬ್ಬಿ ಬರುತ್ತೆ. ನೋಡಿ, ಒಂದು ಸೈಡ್ ಬೆಂದಿದೆ. ನಿಧಾನವಾಗಿ ತಿರುಗಿಸಿ ಹಾಕ್ಕೊತಾ ಇದ್ದೀನಿ. ತುಂಬಾ ಸಾಫ್ಟಾಗಿರುತ್ತೆ. ನಿಧಾನವಾಗಿ ತಿರುಗಿಸಿ ಹಾಕ್ಕೊಬೇಕಾಗುತ್ತೆ. ಈ ರೀತಿ ನಿಧಾನವಾಗಿ ತಿರುಗಿಸಿ ಹಾಕ್ಕೊತಾ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದು ಬಂದಿದೆ. ಈಗ ಇನ್ನೊಂದು ಸ್ಪೂನನ್ನು ತೊಗೊಂಬಿಟ್ಟು ಇರುವಂಥ ಎಕ್ಸಸ್ ಆಯಿಲ್ನೆಲ್ಲ ನಾವು ಈ ರೀತಿ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಆಯಿಲ್ನ ತುಂಬ ಹೀರ್ಕೊಂಬಿಟ್ಟಿರುತ್ತೆ ಕಜ್ಜಾಯ, ಅದರಿಂದಾಗಿ ಈ ರೀತಿ ರಿಮೂವ್ ಮಾಡ್ಕೊಬೇಕು. ಇಷ್ಟಾದರೆ ಕಜ್ಜಾಯ ರೆಡಿ ಆಗುತ್ತೆ. ನೋಡಿ, ನಾನು ಮತ್ತೊಂದೆರಡು ಕಜ್ಜಾಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಕಜ್ಜಾಯನ ತಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕಜ್ಜಾಯ ಸ್ಲೋ ಆಗಿ ಮೇಲೆ ಬರ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ.
ಇದನ್ನು ಮೀಡಿಯಮ್ ಹೀಟಲ್ಲೇ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಒಂದು ಸೈಡ್ ಬೆಂದು ಬಂದಮೇಲೆ ನಿಧಾನವಾಗಿ ತಿರುಗಿಸಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈ ರೀತಿ ತಿರುಗಿಸಿ ಹಾಕ್ಕೊತ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಕಜ್ಜಾಯ ಎಲ್ಲ ಚೆನ್ನಾಗಿ ಬೆಂದು ಬಂದಿದೆ. ನಾನು ಹೊರಗಡೆ ತಕ್ಕೊತಾ ಇದ್ದೀನಿ. ಎಕ್ಸಸ್ ಆಯಿಲ್ ಏನಿದೆಯೋ ಇನ್ನೊಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಎಕ್ಸಸ್ ಆಯಿಲ್ ತೊಗೊಬೇಕಾಗುತ್ತೆ. ನೋಡಿ ಎಲ್ಲ ಕಜ್ಜಾಯವನ್ನು ಮಾಡಿಟ್ಕೊಂಡಿದ್ದೀನಿ. ಈ ಕಜ್ಜಾಯ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಇದು ಒಂದಿನ ಆದಮೇಲೆ ಕಜ್ಜಾಯನ ತೋರಿಸ್ತಾ ಇದ್ದೀನಿ. ನೋಡಿ ಸಾಫ್ಟಾಗೇ ಬಂದಿದೆ ಕಜ್ಜಾಯ. ನಾನು ಪಾಕ ತಗೊಂಡಿಲ್ಲ, ಆದರೂ ಕೂಡ ಸಾಫ್ಟಾಗೇ ಬಂದಿದೆ. ನನಗನ್ಸಿದ್ದು ಏನಂದರೆ, ಪಾಕ ತಗೊಂಡು ನಾವು ಮಾಡುವಾಗ ಈ ಹಿಟ್ಟು ಒಳಗಡೆ ಫಿಲ್ಲಾಗಿ ತುಂಬಾ ಸಾಫ್ಟಾಗಿರುತ್ತೆ. ಈ ಕಜ್ಜಾಯಕ್ಕಿಂತ ನಾವು ಪಾಕ ತೆಗೆದು ಮಾಡುವಂಥ ಕಜ್ಜಾಯ ತುಂಬಾ ಸಾಫ್ಟಾಗಿರುತ್ತೆ. ಕಜ್ಜಾಯ ಮಾಡ್ಕೊಬೋದು, ಆದರೆ ಪಾಕ ತೆಗೆದು ಮಾಡುವಂಥ ಕಜ್ಜಾಯಕ್ಕಿಂತ ಇದು ಡಿಫ್ರೆಂಟಾಗೇ ಇರುತ್ತೆ. ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇರೋಲ್ಲ, ಬಟ್ ಸಾಫ್ಟ್ನೆಸ್ಸಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ. ಅಷ್ಟು ಬಿಟ್ಟರೆ ನಾವು ಕಜ್ಜಾಯ ಪಾಕ ತೆಗೆದು ಹೇಗೆ ಮಾಡ್ತೀವೋ ಅದೇ ರೀತಿ ಇರುತ್ತೆ. ನೀವು ಕಜ್ಜಾಯ ಮಾಡ್ಕೊಬೇಕಾದ್ರೆ ಖಂಡಿತವಾಗ್ಲೂ ಪಾಕ ತಕ್ಕೊಂಡೇ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಪಾಕ ಕಜ್ಜಾಯ. ಈ ಕಜ್ಜಾಯ ಸ್ವಲ್ಪ ಹಾರ್ಡ್ ಅನ್ನಿಸ್ತು ನನಗೆ. ನಿಮಗೆ ಪಾಕ ಕಜ್ಜಾಯ ಯಾವ ರೀತಿ ಮಾಡ್ಕೊಬೇಕು ಎಂಬುದು ತಿಳ್ಕೊಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಾಕ ಕಜ್ಜಾಯ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.